ಶ್ರದ್ಧನ್ ಮದುವೆ ಆಗಬೇಕು ಅಂತ ಅದು ಎಷ್ಟು ಹಂಬಲಿಸ್ತಾ ಇದ್ದೆ ನಾನು. ಕೊನೆಗೂ ಒಳ್ಳೆ ಮನೆಗೆ ಸೊಸೆ ಆಗೋದ್ಲು ಅವಳು. ನನ್ನ ಮದುವೆ ಆಗಿರೋದಕ್ಕೆ ಇಷ್ಟೊಂದು ಸಂತೋಷದಲ್ಲಿರೋ ಅಮ್ಮಂಗೆ ಸತ್ಯ ಹೇಳಿದ್ರೆ ಎದೆ ಓಡ್ಕೊಂಡ್ಬಿಡ್ತಾಳಷ್ಟೇ. ನಿನ್ನ ಕಣ್ಣೀರು ನನ್ನ ಹೃದಯಕ್ಕೆ ಮುಟ್ಟಲ್ಲ, ನಿನ್ನ ಅಳು ನನ್ನ ಕಿವಿ ಕೇಳಿಸಲ್ಲ. ನಿನ್ನಿಂದಾಗಿ ನನಗಾಗಿರೋ ಅವಮಾನ, ಒದ್ದಾಟ ಯಾವತ್ತೂ ಮರೆಯಲ್ಲ ಶ್ರದ್ಧಾ. ಎರಡು ಯಾವತ್ತಿಗೂ ಮರೆಯಲ್ಲ, ನೆನ್ಪಿಟ್ಕೋ. ಒಂದು ಸಲ ಒಡೆದೋಗಿರೋ ವಸ್ತುನ ಮತ್ತೆ ಜೋಡ್ಸಕ್ ಸಾಧ್ಯನೇ ಇಲ್ಲ ಶ್ರದ್ಧಾ. ಇಷ್ಟಕ್ಕೆ ಕಿರ್ಚ್ಕೊಂಡ್ರೆ ಹಾಗೆ. ಈಗಷ್ಟೇ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಸಣ್ಣ ಪುಟ್ಟ ಹಂಪಗಳಿಗೆ ತಲೆ ಕೆಡಿಸ್ಕೊಂಡ್ರೆ ಮುಂದೆ ಬರೋ ಹಳ್ಳ ಕೊಳ್ಳದ ರಸ್ತೆಯಲ್ಲಿ ಏನೇ ಮಾಡ್ತೀಯಾ? ಏನಾಯ್ತು? ಏನಾಯ್ತಪ್ಪ? ಬಾಗ್ಲು ತೆಗ್ಯೋ. ಭುವನ್, ಭುವನ್, ಭುವನ್. ಶ್ರದ್ಧಾ, ಹುಷಾರಾಗಿರ್ದೆ ತಾನೆ? ಏನೋ ಬಿತ್ತು ಅಂತ ಕಾಣ್ತತೆ. ಬಿ ಕೇರ್ಫುಲ್. ಏ ಬಾಸ್, ನಿಂತ್ಕೊಳ್ಳೆ. ಶ್ರದ್ಧಾ, ಅವ್ನು ಇಟ್ಕೊಳ್ಳಮ್ಮ. ಇಟ್ಕೊ. ಅಯ್ಯೋ, ಇದೆಲ್ಲ ಹೇಗಾಯ್ತಮ್ಮ? ಅವನಲ್ಲಿ ಕೂರ್ಸಲ್ಲಿ. ಏನಾಯ್ತು? ಹೇಗಾಯ್ತು ಶ್ರದ್ಧಾ ಇದೆಲ್ಲ? ಏನೋ ತೆಗ್ದಿಡಕ್ ಹೋದ್ರು ಅಂತ ಕಾಣಿಸುತ್ತೆ. ಕೈ ಜಾರಿ ಕೆಳಗೆ ಬಿತ್ತು. ಶ್ರದ್ಧಾ ಅವರೇ, ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲ, ಏನೂ ಆಗಿಲ್ಲ. ಒಡೆದು ಹೋಗಿದ್ದು ಹೋಯ್ತು ಬಿಡಿ. ನಿಮ್ಗೇನು ಆಗ್ಲಿಲ್ವಲ್ಲ, ಅದು ಸಾಕು. ಭುವನ್, ನೀನು ಓಡಾಡ್ಬೇಡ, ಗಾಜು ಕಾಲಿಗೆ ಚುಚ್ಕೊಳ್ಳುತ್ತೆ. ಅಜ್ಜಿ, ನಾನು ಕ್ಲೀನ್ ಮಾಡ್ತೀನಿ, ನೀನು ಹೊರಡಿ. ಪರವಾಗಿಲ್ಲ ಶ್ರದ್ಧಾ, ನೀವ್ಯಾಕೆ? ಇರ್ಲಿ ಭುವನ್, ಚುಚ್ಚಿದ್ರೆ ನೋವಾಗುತ್ತೆ. ಯಾರಿಗೆ ಆದ್ರೂ. ಸರಿನಮ್ಮ. ಭುವನ್, ಶ್ರದ್ಧಾ, ತಿಂಡಿ ರೆಡಿಯಾಗಿದೆ, ಕೆಳಗೆ ಬನ್ನಿ. ನಡೆ ನಡೆ ಮೆಲ್ಲಗೆ. ಹುಷಾರಮ್ಮ, ಕೇರ್ಫುಲ್ಲು. ಕೈಗೆ ಚುಚ್ಚಿದ್ರೆ ನೋವಾಗುತ್ತೆ, ಕಾಲಿಗೆ ಚುಚ್ಚಿದ್ರೆ ನೋವಾಗುತ್ತೆ. ಆದ್ರೆ ಮನಸ್ಸಿಗೆ ಚುಚ್ಚಿದ್ರೆ ತುಂಬಾ ನೋವಾಗುತ್ತೆ. ಚುಚ್ತಾ? ಮೊದಲನೇ ದಿನಾನೇ ಫುಲ್ ಧಮಾಕ ಶುರು ಆಗಿದೆ ಅಂತಾಯ್ತು. ನೀನ್ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಅದೆಲ್ಲಿಗೋ ಓಡ್ ಹೋದೆ. ಈಗ ಇಲ್ಲಿ ನೋಡಿದ್ರೆ ಅದೇನೋ ಒಡ್ದಾಕಿದ್ದೀರಾ. ಪರವಾಗಿಲ್ವೇ? ಏನ್ ಶ್ರದ್ಧಾ, ಫುಲ್ ಬ್ಲಾಸ್ಟಿಂಗ್ ನಡೀತಾ ಇದೆ ಅನ್ನು. 2020 ಕ್ರಿಕೆಟ್ ಮ್ಯಾಚ್ಗಿಂತ ನಿಮ್ಮೊಬ್ಬರಾನೇ ಜೋರಾಗಿದೆ. ಗಂಡ ಬೇರೆ ಕುರುಡ, ಪಾಪ ಸಂಭಾಳಿಸೋಕೆ ಕಷ್ಟ ಆಗ್ತಿರ್ಬೇಕು ಅಲ್ಲ? ಊರ್ಮಿಳಾ, ಊರ್ಮಿಳಾ,
ಶ್ರದ್ಧಾ ತಿಂಡಿಗೆ ಬಾಮ. ಓ ಭುವನ್, ನಾವೆಲ್ಲ ಇಲ್ಲೇ ಇದ್ದೀವಿ, ಬಾ 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 ಮದುಮಗ. ಅಮ್ಮ ಎಲ್ಲರಿಗೂ ಬಿಸಿ ಬಿಸಿ ಇಡ್ಲಿ ಮಾಡಿದಾಳೆ, ತಿನ್ನುವಂತೆ. ಶ್ರದ್ಧಾ ಶ್ರದ್ಧಾ ಅವ್ರಿಲ್ವಾ? ಹಾ, ಇಲ್ಲೇ ಇದ್ದೀನಿ. ಯಾಕೆ ಶ್ರದ್ಧಾ, ಅದೇನು ಉಪವಾಸ ಮಾಡ್ತಿದ್ದೀರಾ ಇವತ್ತು? ನೋಡು, ತಿಂಡಿನೂ ತಿನ್ನಲ್ಲ, ಊಟನೂ ಮಾಡಲ್ಲ. ಕೇಳಿದ್ರೆ ಅದೇನೋ ಉಪವಾಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಓ, ಇದೇನು ಶ್ರದ್ಧಾ, ನೀನು ಬಂದು ಮೊದಲನೇ ದಿನನೇ ಇಷ್ಟೊಂದೆಲ್ಲನಾ? ಆಗ್ಲೇ ದೇವಸ್ಥಾನ ಅಂದೆ, ಈಗ ಉಪವಾಸ ಅಂತಿದ್ಯಾ? ನೋಡಿ ಶ್ರದ್ಧಾ, ನನಗೆ ಕಣ್ಣು ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಹರಕೆ ಹೊತ್ಕೊಳ್ಳೋದು, ಉಪವಾಸ ಮಾಡೋದು ಇವೆಲ್ಲ ಬೇಕಾಗಿಲ್ಲ. ಪ್ಲೀಸ್ ಭುವನ್, ಹಾಗೆಲ್ಲ ಮಾತಾಡಬಾರ್ದು. ಒಬ್ಬೊಬ್ಬರ ನಂಬಿಕೆ ಒಂದೊಂದ್ ಥರ ಇರುತ್ತಪ್ಪ. ಅದೇನೋ ಬೆಳಿಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ, ಏನೋ ವ್ರತ ಮಾಡ್ತಿರ್ತಾಳೆ. ಇರ್ಲಿ ಬಿಡು ಭುವಿ, ಒಂದಿನ ತಾನೇ. ಅವಳ ಶ್ರದ್ಧೆನ ನೋಡ್ತಿದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತಪ್ಪ. ನಿನ್ಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ದಾಳ ಅವಳು. ಗ್ರೇಟ್ ಶ್ರದ್ಧಾ ನೀನು. ಅಲ್ಲ, ಆದರೂ ಹಸ್ಕೊಂಡಿರ್ತಾರಲ್ಲ ಅಂತ ಬೇಜಾರು ನನಗೆ. ಈಗಿನ ಕಾಲದಲ್ಲೂ ಇಂಥ ಹುಡುಗಿರು ಇರ್ತಾರ ಅಂತ ನಾನು ಅಂದ್ಕೋತಾ ಇದ್ದೆ. ಶ್ರದ್ಧಾ, ನಿಜವಾಗ್ಲೂ ನೀನು ತುಂಬ ಒಳ್ಳೆ ಹುಡುಗಿಯಮ್ಮ. ನೋಡು, ನೀನು ಉಪವಾಸ ಮಾಡ್ತೀನಿ ಅಂದರೆ ನಾನು ಯಾವ ಅಭ್ಯಂತರನೂ ಇಲ್ಲ. ಅದು ಭುವನ್ಗೋಸ್ಕರ ಉಪವಾಸ ಮಾಡ್ತೀನಿ ಅಂದರೆ ನಾನು ಬೇಡ ಅಂತ ಹೇಗೆ ಹೇಳು? ನೋಡಿ ಚಂಚಲ, ಇವಳು ನಾಟಕ ಮುಗಿಯೋದೇ ಇಲ್ವಲ್ಲೇ. ಒಂದಾದ್ಮೇಲೆ ಒಂದು ನಾಟಕ ಮಾಡ್ತಾನೇ ಇದ್ದಾಳೆ. ಅಯ್ಯ, ಮಾಡ್ಕೊಳ್ಳಿ ಬಿಡೆ, ಅದು ಏನು ಕರ್ಮನೋ ಏನೋ. ಓಹ್, ನನಗಂತೂ ತುಂಬಾನೇ ಹೊಟ್ಟೆ ಹಸಿತದೆ. ಶ್ರದ್ಧಾ, ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಹೋಗಿ ಕೂತ್ಕೊಳ್ಳಿ. ಹಾ, ಈ ಮನೆಯಲ್ಲಿ ನೀವೇನು ಕೆಲಸ ಮಾಡಬೇಕಾಗಿಲ್ಲ. ಅದೇನಾಗಬೇಕು ಅಂತಿದ್ರು ಹೇಳಿ, ಯಾರಾದರೂ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ನೋಡಿ, ಭುವನ್ ಅವನ ಹೆಂಡತಿ ಬಗ್ಗೆ ಎಷ್ಟು ಕೇರ್ ತಗೋತಾ ಇದ್ದಾನೆ. ವಾವ್, ಗ್ರೇಟ್. ತಗೋ ತಗೋ, ತಿನ್ನು. ಈ ಬೇಯುವ ಹೃದಯದ ಭಾವನೆಗಳಿಗೆ ನೀ ಅರ್ಥ ಹುಡುಕಬೇಡ, ನೀ ಅರ್ಥ ಹುಡುಕಬೇಡ. ನಾ ಕಾಯುವ ದಾರಿಯ ತುದಿಯಲಿ ನೀ
ಬರಲು ಮರೆಯಬೇಡ ನೀ ಬರಲು ಮರೆಯಬೇಡ ಹೋದರು ನನ್ನ ಕೊನೆ ಉಸಿರು ಉಳಿಯುವುದಿಲ್ಲಿ ನಿನ್ನ ಹೆಸರು ನಿನ್ನ ಹೆಸರು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ. ಭುವನ್ ಏನಪ್ಪ ಮಾಡ್ತಾ ಇದ್ಯಾ? ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಾ ಕೂತಿದ್ದೀನಿ. ಕಾಣಿಸ್ತಾ ಇಲ್ವಾ ಅತ್ತೆ? ಪರವಾಗಿಲ್ಲ ಕಣೋ, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀಯ. ಬಂದು ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಭುವನ್. ಅದು ಕೆಳಗಡೆ ಜ್ಯುವೆಲ್ಲರ್ ಶಾಪಿಂದ ಯಾರೋ ಬಂದಿದ್ದಾರೆ, ಮದುವೆಗೆ ಅಂತ ಒಡವೆಗಳನ್ನ ತಗೊಂಡಿದ್ವಲ್ಲ ಅದ್ರ ಬಿಲ್ ತಗೊಂಡು ಬಂದಿದ್ದಾರೆ, ಪೇಮೆಂಟ್ ಸೆಟ್ಲ್ ಮಾಡಬೇಕಂತೆ. ಓ ಹೌದಾ? ಓಕೆ, ಅಲ್ಲ ಡ್ರಾಯರಲ್ಲಿ ನನ್ನ ಚೆಕ್ ಬುಕ್ ಇಟ್ಟಿದ್ದೀನಿ, ತಂದ್ಕೊಡಿ. ಸರಿ. ಚೆಕ್ ಬುಕ್ ತಗೋ ಭುವನ್. ಎಷ್ಟಾಗಿದೆ ಬಿಲ್ಲು? ಒಂದು ನಿಮಿಷ ಹೇಳ್ತೀನಿ. 13 ಲಕ್ಷ. ಹಾಂ ಸರಿ, ಆ ಅಮೌಂಟ್ ಏನಿದೆ ಅದು ನೀವು ಚೆಕ್ಕಲ್ಲಿ ಬರೀರಿ, ನಾನು ಸೈನ್ ಮಾಡ್ತೀನಿ. ಆಯಿತು. ಬಿಲ್ ಏನು 13 ಲಕ್ಷ ಇದೆ. ನಾನು ಬೇರೆ ಅಮೌಂಟ್ ಬರೆದ್ರೆ ಅದೆಷ್ಟು ಅಂತ ಇವನ್ಗೆ ಹೇಗೆ ಗೊತ್ತಾಗತ್ತೆ? ಆಮೇಲೆ ಡೀಲ್ ಮಾಡ್ಕೊಂಡ್ರಾಯ್ತು. ಇದೇನಿದು? ನನ್ನ ಹತ್ರ 13 ಲಕ್ಷ ಅಂತ ಹೇಳಿ 15 ಲಕ್ಷ ಬರೀತಾ ಇದಾರಲ್ಲ. ಅತ್ತೆ ಕರೆಕ್ಟಾಗಿ ಬರ್ದಿದ್ದೀರಾ ತಾನೇ? ಹೌದು ಭುವನ್, ಸರಿಯಾಗಿ 13 ಲಕ್ಷನೇ ಬರ್ದಿದ್ದೀನಿ. ನೀನು ಇಲ್ಲೊಂದು ಸೈನ್ ಮಾಡಿ ತಗೋ. ಕೊಡಿ. ಇಲ್ಲ 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 ಇಲ್ಲೇ ಇಲ್ಲೇ. ಅಬ್ಬಬ್ಬ ಅತ್ತೆ, ನೀವು ಭಾರಿ ಕಿಲಾಡಿನೇ ಇದ್ದೀರಿ ಅಂದ್ಕೊಂಡಿದ್ದೆ, ಈಗ ಗೊತ್ತಾಗ್ತಾ ಇದೆ. ಸೈನ್ ಮಾಡು ಭುವನ್. ಹಾ ಮಾಡ್ತೀನಿ. ವಾವ್, ಸೂಪರ್. ಕೂತಲ್ಲೇ ಏನು ಟೆನ್ಷನ್ ಇಲ್ಲದೆ 2 ಲಕ್ಷ ಲಾಭ. ನಂಬಕ್ಕೆ ಆಗ್ತಾ ಇಲ್ಲ. ಭುವನ್, ನೀನು ಯಾವಾಗಲೂ ಕುರುಡ್ನಾಗೇ ಇರಪ್ಪ, ನಮ್ಮ ಹೊಟ್ಟೆ ತಣ್ಣಗಿರುತ್ತೆ. ಒಂದ್ಸಲ ನೋಡ್ಕೊಂಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಹಾ, ಸರಿಯಾಗಿ ನೋಡಿದ್ದೀನಿ ಭುವನ್, 2 ಸಲ ನೋಡ್ಕೊಂಡಿದ್ದೀನಿ. ಹಂಗಿದ್ರೆ ಓಕೆ. ಥ್ಯಾಂಕ್ಸ್ ಭುವನ್. ನಾನು ಹೋಗಿ ಅವ್ರಿಗೆ ಚೆಕ್ ಕೊಟ್ಟು ಬರ್ತೀನಿ, ನೀ ರೆಸ್ಟ್ ಮಾಡು. ಥ್ಯಾಂಕ್ ಯು ಅತ್ತೆ. ಅತ್ತೆ ಚೆಕ್ ಬುಕ್ ಇಟ್ಟೋಗಿ. ಅಯ್ಯೋ ಆಯ್ತು ಭುವನ್. ಥ್ಯಾಂಕ್ ಯು. ಕುರುಡ ಅಂತಾದ್ರೆ ನಮ್ಮೂರೇ ನಮಗೆ ಹೇಗೆ ಮೋಸ ಮಾಡ್ತಾರೆ. ನಾನು ಈಗ 2 ಲಕ್ಷ ಕಳ್ಕೊಂಡಿರ್ಬೋದು ಅಂತೆ, ಆದ್ರೆ ಅದ್ರ ಬದಲಿಗೆ ನೀವು ಒಳ್ಳೆ ಪಾಠನೇ ಕಲಿಸೋದ್ರಿ ನನಗೆ.
ಇದನ್ನ ಗುರುದಕ್ಷಿಣೆ ಅನ್ಕೊಡಿ. ಇನ್ನು ಏನೇನೆಲ್ಲ ಈ ಕುರುಡು ಕಣ್ಣಲ್ಲಿ ನೋಡೋದಿದೆಯೋ ಏನೋ. ಹಲೋ, ನಾನಮ್ಮ. ಹೇಗಿದ್ದೀರಾ ಜಾನಕಮ್ಮ? ಚೆನ್ನಾಗಿದ್ದೀನಮ್ಮ. ಮಗಳ ಮದುವೆ ಆದಾಗ್ಲಿಂದ ಆನಂದವಾಗಿದ್ದೀನಿ. ಸಂತೋಷ ಸಂತೋಷ. ಈಗ ನಾನು ನಿಮಗೆ ಫೋನ್ ಯಾಕೆ ಮಾಡಿದೆ ಅಂದರೆ, ನಾಳೆ ನಮ್ಮ ಮನೆಯಲ್ಲಿ ಒಂದು ಗಣಹೋಮನು ಸತ್ಯನಾರಾಯಣ ಸ್ವಾಮಿ ವ್ರತನೂ ಇಟ್ಕೊಂಡಿದ್ದೀನಿ. ನೀವೆಲ್ಲರೂ ಬರಬೇಕು ಅಂತ ಕರೆಯೋದಕ್ಕೆ ಫೋನ್ ಮಾಡಿದೆ. ಹೌದಾ? ಸರಿ ಸರಿ. ನೀವು ಬರಲೇಬೇಕು. ಮದುವೆ ಆದ್ಮೇಲೆ ಶುಭ ಕಾರ್ಯ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ. ಆಯ್ತಮ್ಮ, ಖಂಡಿತ ಬರ್ತೀನಿ. ಮಗಳ ಮುಖನೂ ನೋಡ್ದಂಗಾಗತ್ತಲ್ವಾ? ಸರಿನಮ್ಮ, ಆ ನೆಪದಲ್ಲಾದ್ರೂ ಬನ್ನಿ. ನೀವು ಬರೋದು ಮುಖ್ಯ ನಮ್ಗೆ, ಅಷ್ಟೇ. ಆಯ್ತಮ್ಮ. ಸರಿ, ಹಾಗಾದ್ರೆ ನಮಸ್ಕಾರ. ಅಜ್ಜಿ. ಓ ಶ್ರದ್ಧಾ, ನಿನಗೆ 100 ವರ್ಷ ಆಯಸ್ಸು. ಈಗ ತಾನೇ ನಿಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೆ, ನಾಳೆ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋಕೆ. ಮನೆಗ? ಯಾಕೆ? ನಾಳೆ ಮನೇಲಿ ಗಣಹೋಮನು ಸತ್ಯನಾರಾಯಣ ಪೂಜೆನೂ ಇಟ್ಕೊಂಡಿದ್ದೀನಿ, ಬನ್ನಿ ಅಂತ ಕರೀತಿದ್ದೆ. ಓಹ್ ಹೌದಾ? ಏನಂದ್ರು ಅಮ್ಮ? ಏನಂತಾರೆ? ಬರ್ತೀನಿ ಅಂದ್ರು. ಮಗಳು ನೋಡೋ ಚಾನ್ಸ್ನ ಮಿಸ್ ಮಾಡ್ಕೋತಾರಾ? ಅಲ್ಲ, ಅವ್ರೇನೋ ಬ್ಯುಸಿ ಇರ್ತಾರೇನೋ ಅನ್ಕೊಂಡೆ. ಏನ್ ಬ್ಯುಸಿ ಇರ್ತಾರೆ? ಮತ್ತೆ ಮನೇಲಿ ಶುಭ ಕಾರ್ಯ ನಡೀತಿರ್ಬೇಕಾರೆ ಅವ್ರು ಬಂದೇ ಬರ್ತಾರೆ. ಇತ್ತೀಚೆಗೆ ಭುವನಿಗೆ ದೇವ್ರ ಮೇಲೆ ಭಕ್ತಿನೂ ಜಾಸ್ತಿ ಆಗಿದೆ. ಹಾಗಾಗಿ ಮನೇಲಿ ಒಂದು ಪೂಜೆ ಇಟ್ಕೊಳ್ಳೋಣ ಅನ್ನಿಸ್ತು. ಶ್ರದ್ಧಾ, ನಿನ್ನಿಂದಾಗಿ ನಮ್ಮ ಭುವನ ತುಂಬಾ ಬದಲಾಗಿದ್ದಾನೆ ಕಣಮ್ಮ. ಹೌದು. ಅಮ್ಮ ಬರ್ತಾರೆ ಅಂತ ಖುಷಿ ಆಗ್ತಿದೆ ಅಲ್ವಾ? ಇಲ್ಲ ಅಜ್ಜಿ, ಖುಷಿ ಆಗ್ತಾ ಇಲ್ಲ. ಭುವನ್ ಅವನ್ ಕೆಟ್ಟ ಬಣ್ಣನ ಅಮ್ಮನ ಎದುರುಗೇನಾದ್ರೂ ಬಿಚ್ಚಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅವ್ರ ನೆಮ್ಮದಿನ ಹಾಳು ಮಾಡೋಕ್ಕೂ ಹೇಸೋದಿಲ್ಲ ಭುವನ್. ಏನು ಮಾಡ್ಲಿ ನಾನು? ತುಂಬಾ ಹಸುವಾಗ್ತಾ ಇದೆ. ನಾನು ಮಾಡದೇ ಇರೋ ಉಪವಾಸ ಭುವನ್ ನನ್ನ ತಲೆ ಕಟ್ಟಿದ್ರು. ಛೇ, ಏನ್ ಮಾಡ್ಲಿ? ಸ್ವಲ್ಪ ನೀರಾದ್ರೂ ಕುಡಿತೀನಿ. ಶ್ರದ್ಧಾ, ಓಹೋ, ಉಪವಾಸ ಮಾಡೋರ್ ಹಣೆ ಬರ ನೋಡ್ರಪ್ಪ ಇಲ್ಲಿ. ಏನಮ್ಮ ಶ್ರದ್ಧಾ, ಆಗ್ಲೇ ನೋಡಿದ್ರೆ ಅದೇನೋ ಉಪವಾಸ ಮಾಡ್ತಾ ಇದ್ದೀನಿ ಅಂತ ಆ ರೇಂಜಿಗೆ ಬಿಲ್ಡಪ್ ಕೊಟ್ಟೆ. ಈಗ ಅಡುಗೆ ಮನೆಯಲ್ಲಿ ತಿನ್ನೋಕೇನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಇದೆಯಾ? ಏನ್ ಚೆನ್ನಾಗಿ ನಾಟಕ ಮಾಡ್ತೀಯ. ಎಲ್ಲಾರನ್ನೂ ಯಾಮಾರ್ಸೋದೇ ನಿನ್ ಜೀವನ ಆಗೋಗಿದೆ. ಈಗ ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆಯಾ? ಅಲ್ಲ ಊರ್ಮಿಳಾ, ನಾನು ಉಪವಾಸ ಅದು. ಓ, ನೀನ್ ಮಾಡೋ ಉಪವಾಸದಲ್ಲಿ ಈ ತರ ಎಲ್ಲ ತಿನ್ನೋದು ಕಾಮನ್ನಾ? ಅಥವಾ ನಾನು ಉಪವಾಸನೇ ಮಾಡಕ್ ಹೊರಟಿಲ್ಲ ಅಂತ ಹೇಳಕ್ ಬಂದ್ಯಾ? ಅಬ್ಬಬ್ಬಾ, ನೀನೇನೇ ಹೇಳು ಶ್ರದ್ಧಾ, ನಿನ್ ಥರ ಆಟ ಆಡೋಕ್ಕೆ ನನಗ್ ಬರಲ್ಲಮ್ಮ. 4 ಜನರ ಎದುರುಗಡೆ ಇದ್ದಾಗ ಒಂಥರ ಆಕ್ಟಿಂಗು, ಒಬ್ಬಳೇ ಇದ್ದಾಗ ಇನ್ನೊಂಥರ ಆಕ್ಟಿಂಗು. ಬಾಂಬೆಲಿದ್ದು ಬಂದವಳು ನಾನು, ಆದ್ರೆ ರೇಂಜ್ ನೋಡಿದ್ರೆ ನೀನು ಡೈರೆಕ್ಟ್ ಆಗಿ ಬಾಲಿವುಡ್ ಅಲ್ಲೇ ಹೋಗಿ ಆಕ್ಟಿಂಗ್ ಮಾಡ್ಬೇಕು ನೋಡು. ಇಲ್ಲ ಊರ್ಮಿಳಾ, ನಾನು ಆಕ್ಟಿಂಗ್ ಮಾಡ್ತಾ ಇಲ್ಲ. ನಿಮ್ಗೆಲ್ಲ ಯಾಕೆ ಹಾಗೆ ಅನ್ನಿಸ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅದು ನಿಮ್ಮ ಹತ್ರ ಭಾಷಣ ಮಾಡಿಸ್ಕೊಳ್ಳೋ ಅವಶ್ಯಕತೆ, ಅನಿವಾರ್ಯತೆ, ಹಣೆ ಬರ, ಗ್ರಾಚಾರ ಇದ್ಯಾವುದು ನನಗಿಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೊ, ಅದೇನ್ ತಿನ್ಬೇಕೋ ತಿನ್ಕೋ. ನನ್ನ ತಲೆ ಒಂದು ಬಿಟ್ಟು